ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಭಾರತದಲ್ಲಿ ಫೈಟರ್ ಜೆಟ್ಗಳ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು. ಮೊನ್ನೆ ತಾನೇ ನಾವು ಆಪರೇಷನ್ ಸಿಂಧೂರವನ್ನು ನಡೆಸಿದ್ವಲ್ಲ, ಆ ಸಂದರ್ಭದಲ್ಲಿ ಯಾರು ಏರ್ ಸುಪೀರಿಯಾರಿಟಿಯನ್ನು ಸಾಧಿಸ್ತಾರೋ ಅವರಿಗೆ ಗೆಲುವು ಸಿಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಏರ್ ಸುಪೀರಿಯಾರಿಟಿ ಸಾಧಿಸುವ ವಿಚಾರದಲ್ಲಿ ಭಾರತ ಪಾಕಿಸ್ತಾನಕ್ಕಿಂತಲೂ ಹಲವು ಪಟ್ಟು ಮೇಲೆ ಇತ್ತು. ಆದರೂ ಸಹ ಭಾರತಕ್ಕೆ ಏನು ಅನ್ನಿಸ್ತಾ ಇದೆ, ನಮಗೆ ಇನ್ನೂ ಹೆಚ್ಚಿನ ಫೈಟರ್ ಜೆಟ್ಗಳ ಅವಶ್ಯಕತೆ ಇದೆ. ಒಂದು ವೇಳೆ ಭಾರತದಲ್ಲೇನಾದರೂ 5th ಜನರೇಷನ್ ಫೈಟರ್ ಜೆಟ್ ಇದ್ದಿದ್ದೇ ಆಗಿದ್ದರೆ ಪಾಕಿಸ್ತಾನಕ್ಕೆ ಇದಕ್ಕಿಂತ ಈಸಿಯಾಗಿ ಹೊಡೆದು ಬಿಡಬಹುದಿತ್ತು ಅಂತ ನಮ್ಮೆಲ್ಲರಿಗೂ ಅನ್ನಿಸ್ತಾ ಇದೆ. ಆದರೆ ಭಾರತ ಈಗ ಆಮ್ಕಾ ಪ್ರಾಜೆಕ್ಟ್ಗೆ ಒಪ್ಪಿಗೆ ಸೂಚಿಸ್ತಾ ಇದೆ. ಅಂದರೆ ನಾವು 5th ಜನರೇಷನ್ ಫೈಟರ್ ಜೆಟ್ ಕಡೆಗೆ ಮುಖ ಮಾಡ್ತಾ ಇದ್ದೀವಿ. ಯಾವಾಗ ಭಾರತ ಆಮ್ಕಾ ಯೋಜನೆಗೆ ಹಸಿರು ನಿಶಾನೆಯನ್ನು ತೋರಿಸ್ತೋ ಆ ತಕ್ಷಣದಲ್ಲೇ ಭಾರತದಲ್ಲಿ ಒಂದು ಚರ್ಚೆ ಶುರುವಾಯಿತು. ಕೆಲ ಭಾರತದ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳೋದಕ್ಕೆ ಶುರು ಮಾಡಿದ್ರು, ಭಾರತ ಇನ್ನು ಮುಂದೆ F-35 ಬಗ್ಗೆಯೂ ಯೋಚನೆ ಮಾಡೋದಿಲ್ಲ, ಹಾಗೆ ರಷ್ಯಾ ನಿರ್ಮಿತ Su-57 ಬಗ್ಗೆಯೂ ಕೂಡ ಭಾರತ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮ್ಮದೇ ಆದಂಥ ಆಮ್ಕಾ ರೆಡಿ ಆಗುವವರೆಗೂ ಕೂಡ ಭಾರತ ಕಾಯುತ್ತೆ, ಹೀಗಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೂ ಮಿತ್ರರೇ, ಇನ್ನು ಕೆಲವರ ಆತಂಕ ಏನಾಗಿತ್ತು ಕೇಳಿದ್ರೆ, ಈಗಾಗಲೇ ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಡೀಲ್ ಕುದುರ್ತಾ ಇದೆ. ಚೈನಾ ಪಾಕಿಸ್ತಾನಕ್ಕೆ ಅತ್ಯಾಧುನಿಕವಾದಂಥ 5th ಜನರೇಷನ್ ಫೈಟರ್ ಜೆಟ್ಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಅದು ಈ ವರ್ಷವೇ ಡೀಲ್ ಆಗಬಹುದು, ಮುಂದಿನ ವರ್ಷ ಡೀಲ್ ಆಗಬಹುದು. ಒಂದು ವೇಳೆ ಪಾಕಿಸ್ತಾನಕ್ಕೆ ಏನಾದರೂ 5th ಜನರೇಷನ್ ಫೈಟರ್ ಜೆಟ್ ಸಿಕ್ತು ಅಂತಂದರೆ ಅದು ಭಾರತಕ್ಕೆ ಖುಷಿಯ ಸುದ್ದಿ ಅಂತೂ ಅಲ್ಲ. ಹೀಗಾಗಿ ಭಾರತ ಹರಿಬರಿಯಲ್ಲಿ 5th ಜನರೇಷನ್ ಫೈಟರ್ ಜೆಟ್ಟನ್ನು ಖರೀದಿ ಮಾಡಲೇಬೇಕು. ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ನಿರ್ಣಾಯಕವಾದಂಥ ನಿರ್ಧಾರವನ್ನು ಕೈಗೊಳ್ಳಲೇಬೇಕು. ಅದು Su-57 ಆದರೂ ಆಗಿರಬಹುದು, F-35 ಬೇಕಾದರೂ ಆಗಿರಬಹುದು. ನಮ್ಮ ಸೇನೆ ಯಾವುದನ್ನು ಬಯಸುತ್ತೋ ಅದನ್ನು ಖರೀದಿ ಮಾಡಬೇಕು ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕೆ ಪೂರಕವಾಗಿ ಅಮೆರಿಕದ ಆಫರ್ ಟೇಬಲ್ ಮೇಲಿತ್ತು, ಇನ್ನೊಂದು ಕಡೆಯಲ್ಲಿ ರಷ್ಯಾ ಕೂಡ ಆಫರ್ ಕೊಡ್ತಾ ಇತ್ತು. ಮಿತ್ರರೇ, ನಾನು ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ, ಈಗೇನು ಡೆವಲಪ್ಮೆಂಟ್ ಆಗಿದೆ ಕೇಳಿದ್ರೆ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನೋಡಿ, ತಾಳಿದವನು ಬಾಳಿಯಾನು ಅಂತ. ಭಾರತ ಸ್ವಲ್ಪ ತಾಳ್ಮೆ ತೆಗೆದುಕೊಂಡಿದ್ದರಿಂದಾಗಿ ಭಾರತಕ್ಕೆ ಅತ್ಯಂತ ಸ್ವೀಟ್ ಆದಂಥ ಆಫರ್ ರಷ್ಯಾ ಕಡೆಯಿಂದ ಬಂದಿದೆ. ಬಹಳ ಬೆಟರ್ ಆಫರ್. ಅಂದರೆ Su-57 ವಿಚಾರದಲ್ಲಿ ರಷ್ಯಾ ನಮಗೆ ಫೈನಲ್ ಆದಂಥ ಒಂದು ಆಫರನ್ನು ಕೊಟ್ಟಿದೆ. ಇದು ಭಾರತಕ್ಕೆ ಬೆಟರ್ ಡೀಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಆಫರ್ ನೋಡಿದ ಮೇಲೆ ಭಾರತ Su-57 ಮೊರೆ ಹೋಗುವಂತಹದ್ದು ಖಚಿತ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದರೆ ಏನಿದು, ರಷ್ಯಾ ಏನು ಆಫರ್ ಮಾಡ್ತಾ ಇದೆ? ರಷ್ಯಾ ಮಾಡಿದಂಥ ಆಫರನ್ನು ಭಾರತ ಒಪ್ಕೊಳ್ಳುತ್ತಾ? ರಷ್ಯಾ ಯಾಕೆ ಇಷ್ಟೊಂದು ಉತ್ಸಾಹವನ್ನು ತೋರಿಸ್ತಾ ಇದೆ ಭಾರತಕ್ಕೆ Su-57 ಕೊಡೋದಕ್ಕೆ? ಇದೆಲ್ಲದರ ಹಿಂದೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳು ಒಂದಿಷ್ಟಿದ್ದಾವೆ. ಅದೆಲ್ಲದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ 5th ಜನರೇಷನ್ ಫೈಟರ್ ಜೆಟ್ಗಳ ಬಗ್ಗೆ ನಾನು ಬಹಳಷ್ಟು ಹೇಳಿದ್ದೀನಿ. ಅದ್ರ ಬಗ್ಗೆ ನಾನು ಈಗ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಈಗ ನೇರವಾಗಿ ರಷ್ಯಾ ಯಾಕೆ Su-57 ಬಗ್ಗೆ ಫೈನಲ್ ಆಫರ್ ಕೊಡ್ತಾ ಇದೆ, ಇದಕ್ಕೆ ಕಾರಣ ಏನು, ಇಷ್ಟೊಂದು ಹರಿಬರಿ ಏನು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಫೆಬ್ರವರಿಯಲ್ಲಿ ಆಗ್ತಾನೆ ಹೊಸದಾಗಿ ಅಧ್ಯಕ್ಷರಾಗಿದ್ದಂಥ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಟ್ರಂಪ್ ಓಪನ್ ಆಫರ್ ಅನ್ನು ಭಾರತಕ್ಕೆ ಕೊಟ್ಟರು. ಏನಂತ, ನಾವು F-35 ಅನ್ನು ಭಾರತಕ್ಕೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಅದಾದ ಬಳಿಕ ಭಾರತದಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ಆಗುತ್ತೆ. ಆ ಸಂದರ್ಭದಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತದಲ್ಲೇ ಇರ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಒಂದು ವೇಳೆ ಭಾರತ ಏನಾದರೂ F-35 ಅನ್ನು ಖರೀದಿಸಿದ್ದೇ ಆದರೆ ಅದು ಭಾರತದ ವಾಯು ಸೀಮೆಯನ್ನು ರಕ್ಷಿಸುತ್ತೆ. F-35ಗೆ ಆ ಕೆಪಾಸಿಟಿ ಇದೆ, ಭಾರತಕ್ಕೆ F-35ಗಿಂತ ಬೆಟರ್ ಚಾಯ್ಸ್ ಇಲ್ಲ ಅಂತ JD ವ್ಯಾನ್ಸ್ ಹೇಳಿದ್ರು. ಅಂದರೆ ಅಮೆರಿಕ ಪದೇ ಪದೇ ಭಾರತಕ್ಕೆ F-35 ಬಗ್ಗೆ ಪುಷ್ ಮಾಡೋದಕ್ಕೆ ಶುರು ಮಾಡ್ತು. ರಷ್ಯಾ ಇದರಿಂದ ತಳಮಳಗೊಂಡಿತ್ತು. ಭಾರತ F-35 ಅನ್ನು ಖರೀದಿ ಮಾಡುವಂಥದ್ದು ರಷ್ಯಾಗೆ ಸುತರಾಮ್ ಇಷ್ಟ ಇಲ್ಲ. ಹೀಗಾಗಿ ರಷ್ಯಾ ಭಾರತಕ್ಕೆ ತಕ್ಷಣ ಕೆಲವೊಂದಷ್ಟು ಆಫರ್ಗಳನ್ನು ಕೊಡೋದಕ್ಕೆ ಶುರು ಮಾಡಿತು. ಅವರು ಈ ಹಿಂದೆ ಕೆಲವೊಂದಷ್ಟು ಆಫರ್ಗಳನ್ನು ಕೊಟ್ಟಿದ್ರು. ಅದೇನು ಭಾರತಕ್ಕೆ ಅಂತಹ ಅತ್ಯಾಕರ್ಷಕವಾದಂಥ ಆಫರ್ ಅಂತ ಅನಿಸಿರಲಿಲ್ಲ. ಆದರೆ ಈಗ ಫೈನಲ್ ಆಗಿ ರಷ್ಯಾ ಭಾರತಕ್ಕೊಂದು ಆಫರನ್ನು ಕೊಟ್ಟಿದೆ. ನೀವು Su-57 ಖರೀದಿ ಮಾಡಿದ್ರೆ ನಿಮಗೆ ಇಂತಿಂಥ ಟೆಕ್ನಾಲಜಿಯನ್ನು ಕೊಡ್ತೀವಿ, ನಿಮಗೆ ಇಷ್ಟು ಲಾಭ ಆಗುತ್ತೆ. ಇದೆಲ್ಲದನ್ನು ಕೂಡ ಭಾರತದ ಟೇಬಲ್ ಮೇಲೆ ರಷ್ಯಾ ತಂದಿಟ್ಟಿದೆ. ಹಾಗಾದರೆ ಏನದು ಆಫರ್ ಅಂತ ಈಗ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ರಷ್ಯಾ ಭಾರತಕ್ಕೆ ಕೊಟ್ಟಂತಹ ಅತ್ಯಂತ ದೊಡ್ಡ ಆಫರ್ ಏನು ಕೇಳಿದ್ರೆ, ಈ Su-57 ಯುದ್ಧ ವಿಮಾನಕ್ಕೆ ಭಾರತದ ಮಿಸೈಲನ್ನು ಅಳವಡಿಸೋದಕ್ಕೆ ನಾವು ಅವಕಾಶ ಕೊಡ್ತೀವಿ, ಆ ರೀತಿಯಾಗಿ ಅದನ್ನು ಅಭಿವೃದ್ಧಿಪಡಿಸಿ ನಿಮಗೆ ಹಸ್ತಾಂತರ ಮಾಡ್ತೀವಿ ಅಂತ. ಮಿತ್ರರೇ, ಇದು ಬಿಗ್ ಆಫರ್. ನಿಮಗೆ ಈ ವಿಚಾರ ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಈಗ ಒಂದು ಫೈಟರ್ ಜೆಟ್ ಕೊಡ್ತಾರೆ, ನಮ್ಮ ಬಳಿಯಲ್ಲಿ ಕೆಲವೊಂದಷ್ಟು ಮಿಸೈಲ್ಗಳಿದಾವಪ್ಪ, ನಾವು ತೇಜಸ್ಗೆ ಒಂದಷ್ಟು ಮಿಸೈಲನ್ನು ರೆಡಿ ಮಾಡಿರ್ತೀವಿ, ಅಥವಾ Su-30ಗೆ ಒಂದಷ್ಟು ಮಿಸೈಲ್ಗಳನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಅದನ್ನು ಈ Su-57ಗೆ ಅಳವಡಿಸಬಹುದಾ ಕೇಳಿದ್ರೆ ನಾರ್ಮಲಿ ಅಳವಡಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಕಂಪನಿಗಳು ಅವಕಾಶವನ್ನೂ ಕೊಡೋದಿಲ್ಲ. ಯಾಕೆ ಕೇಳಿದ್ರೆ ಅದೊಂದು ರೀತಿಯ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಈ ಬಗ್ಗೆ ನಿಮಗೆ ಒಂದು ಲೋಕಲ್ ಉದಾಹರಣೆಯನ್ನು ಕೊಡ್ತೀನಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ನೀವು ಒಂದು ಬೋರ್ವೆಲ್ಗೆ ಒಂದು ಪಂಪ್ ಸೆಟ್ ಅನ್ನು ಇಳಿಸ್ತೀರಿ ಅಂತ ಅಂದುಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ಅಂಗಡಿಗೆ ಹೋಗಿ ಕೇಳ್ತೀರಿ, ಮೋಟರ್ ಬೆಲೆ ಎಷ್ಟು ಅಂತ. ಅವನು ಹೇಳ್ತಾನೆ, ಪಂಪ್ ಸೆಟ್ನ ಬೆಲೆ 15,000 ಅಂತ. ಆಮೇಲೆ ಅಂಗಡಿಯವನು ಒಂದೊಂದಾಗಿ ಅದಕ್ಕೆ
ಫಿಟ್ಟಿಂಗ್ಸನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸೆಕ್ಷನ್ ಪೈಪ್ ಬೇಕು ಅಂತಾನೆ, ಅದಕ್ಕೆ ಬಾಲ್ ವಾಲ್ ಬೇಕು ಅಂತಾನೆ, ಗಮ್ ಬೇಕು ಅಂತಾನೆ, ವೈರ್ ಬೇಕು ಅಂತಾನೆ. ಅದನ್ನೆಲ್ಲ ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಮೋಟ್ರ್ ಬೆಲೆ 15,000 ಇರುತ್ತೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬೆಲೆ 20,000 ಆಗುತ್ತೆ. ಅಲ್ಲಿಗೆ ನಿಮ್ಮ ಟೋಟಲಿ ಪ್ರಾಜೆಕ್ಟ್ನ ಬೆಲೆ 35,000 ಆಗಿರುತ್ತೆ. ಇಲ್ಲಪ್ಪ ನನ್ನ ಹಳೆ ಮೋಟ್ರನ್ನ ಒಂದಷ್ಟು ಫಿಟ್ಟಿಂಗ್ಸ್ ಇದೆ ಅಂತಂದರೆ ಅಂಗಡಿಯವನು ಏನು ಹೇಳ್ತಾನೆ, ಸರ್ ಇದು ಹೊಸ ಕಂಪನಿ ಮೋಟ್ರು, ಅದಕ್ಕೆ ಇದಕ್ಕೆ ಫಿಟ್ ಆಗೋದಿಲ್ಲ ಅಂತ. ಈ ನಮ್ಮ ಫೈಟರ್ ಜೆಟ್ಗಳ ಕಥೆಯೂ ಕೂಡ ಹಾಗೆ. ಬೇರೆ ಮಿಸೈಲ್ಗಳನ್ನು ಅದಕ್ಕೆ ಅಳವಡಿಸೋದಕ್ಕೆ ಅವಕಾಶವನ್ನು ಅವರು ಕೊಡೋದಿಲ್ಲ. ಅವರೇ ಒಂದಷ್ಟು ಮಿಸೈಲ್ಗಳನ್ನು ತಯಾರು ಮಾಡಿರ್ತಾರೆ, ಅದೇ ಮಿಸೈಲ್ಗಳನ್ನು ಆ ವೇರಿಯಂಟ್ನ ಫೈಟರ್ ಜೆಟ್ಗಳಿಗೆ ಬಳಸಬೇಕಾಗತ್ತೆ. ಇದರ ಪರಿಣಾಮ ಏನು ಕೇಳಿದ್ರೆ ಆ ಫೈಟರ್ ಜೆಟ್ನ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಮಗೆ F-35 ಅಮೆರಿಕ 900 ಕೋಟಿ ಕೊಟ್ಟರೆ ಅದಕ್ಕೆ ಬೇಕಾಗುವಂಥ ಎಲ್ಲ ಮಿಸೈಲ್ಗಳನ್ನು ಭಾರತ ಖರೀದಿ ಮಾಡುವಷ್ಟರಲ್ಲಿ ಅದರ ಬೆಲೆ 2,000 ಕೋಟಿನೂ ಆಗಬಹುದು, 2,500 ಕೋಟಿ ಕೂಡ ಆಗಬಹುದು. ರಫೇಲ್ ವಿಚಾರದಲ್ಲಿ ನಮಗೆ ಇದೇ ಆಗಿದ್ದಲ್ವಾ. ಒಂಥರ ಹೇಗಾಗ್ಬಿಡುತ್ತೆ ಅಂತಂದರೆ ಈ ಮೂಗಿಗಿಂತ ಮೂಗುತ್ತಿ ಭಾರ ಆದಾಗ ಆಗುತ್ತೆ. ಅದಕ್ಕೆ ರಷ್ಯಾ ಈಗ ನಮಗೆ ಹೇಳ್ತಾ ಇದೆ, ನೀವು Su-57 ಖರೀದಿ ಮಾಡಿ, ನಾವು ಅದಕ್ಕೆ ಭಾರತದಲ್ಲೇ ತಯಾರಾಗುವಂಥ ಮಿಸೈಲ್ಗಳನ್ನು ಅಳವಡಿಸ್ಕೊಡ್ತೀವಿ. ನೀವು ಬ್ರಹ್ಮೋಸ್ ಹೇಳಿದ್ರೆ ಬ್ರಹ್ಮೋಸನ್ನು ಫಿಟ್ ಮಾಡ್ತೀವಿ, ಇನ್ಯಾವುದೋ ಮಿಸೈಲನ್ನು ಹೇಳಿದ್ರೆ ಅದನ್ನೇ ಫಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಇದು Su-57 ವಿಚಾರದಲ್ಲಿ ರಷ್ಯಾ ಭಾರತಕ್ಕೆ ಕೊಟ್ಟಂತಹ ನಂಬರ್ 1 ಬಿಗ್ ಆಫರ್. ರಷ್ಯಾ ಕೊಟ್ಟಂತಹ ಇನ್ನೊಂದು ಆಫರ್ ಏನು ಕೇಳಿದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್. ಇದನ್ನು ಭಾರತ ಎಲ್ಲ ಕಂಪನಿಗಳೊಂದಿಗೂ ಡಿಮ್ಯಾಂಡ್ ಮಾಡುತ್ತೆ, ಕೆಲವರು ಒಪ್ಪೋದಿಲ್ಲ. ಉದಾಹರಣೆಗೆ ನಾವು ಫ್ರಾನ್ಸ್ನಿಂದ ಅಷ್ಟೆಲ್ಲ ರಫೇಲನ್ನು ಖರೀದಿ ಮಾಡಿದ್ದೀವಿ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿ ಆಲ್ಮೋಸ್ಟ್ ಬಿದ್ದೋಗಿತ್ತು, ಅವರಿಗೆ ಹೆಚ್ಚಿನ ಆಫರೇ ಸಿಗ್ತಾ ಇರಲಿಲ್ಲ. ಆದರೆ ಯಾವಾಗ ಭಾರತ ರಫೇಲನ್ನು ಖರೀದಿ ಮಾಡ್ತೋ, ಅದು ಫುಲ್ಲಿ ಲೋಡೆಡ್ ರಫೇಲನ್ನು ಖರೀದಿ ಮಾಡ್ತೋ, ಫ್ರಾನ್ಸ್ನ ಕಂಪನಿಯ ಶೇರ್ ವ್ಯಾಲ್ಯೂ ಜಾಸ್ತಿ ಆಯಿತು, ಅವರ ವಿಮಾನಗಳಿಗೆ ಡಿಮ್ಯಾಂಡ್ ಶುರುವಾಯಿತು. ಈಗ ಇಂಡೋನೇಷ್ಯಾ ಹೊಸದಾಗಿ ರಫೇಲ್ಗೆ ಆರ್ಡರ್ ಮಾಡಿದೆ. ಇಷ್ಟೆಲ್ಲ ಭಾರತ ಆ ರಫೇಲ್ಗೆ ಸಹಾಯ ಮಾಡಿದ್ರೂ ಕೂಡ ಆ ಕಂಪನಿ ನಮಗೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅದರ ಸೋರ್ಸ್ ಕೋಡನ್ನು ಭಾರತಕ್ಕೆ ಹಸ್ತಾಂತರ ಮಾಡೋದಕ್ಕೆ ಒಪ್ಪಿಲ್ಲ. ಈ ಫೈಟರ್ ಜೆಟ್ ಅನ್ನುವಂಥದ್ದು ತೀರಾ ಕಾಂಪ್ಲಿಕೇಟೆಡ್ ಆದಂತಹ ಒಂದು ಮೆಷಿನ್. ಅದನ್ನೇನಾದರೂ ರಿಪೇರಿ ಮಾಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಅದರ ಡಿಸೈನರೇ ಬರಬೇಕು, ಅದರ ಮ್ಯಾನುಫ್ಯಾಕ್ಚರರೇ ಬರಬೇಕು. ಇದನ್ನು ಕೂಡ ನಿಮಗೆ ಲೋಕಲ್ ಆಗಿ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನೀವೀಗ ಬೆಂಗಳೂರಿನಲ್ಲೊಂದು BMW ಖರೀದಿ ಮಾಡಿರ್ತೀರಿ. ನೀವು ಆ BMW ತೆಗೆದುಕೊಂಡು ಚಾಮರಾಜನಗರಕ್ಕೋ ಇನ್ನೆಲ್ಲೋ ಹಳ್ಳಿ ಮೂಲೆಗೆ ಹೋಗ್ಬಿಟ್ಟಿರ್ತೀರಿ. ಅಲ್ಲಿ ಅದು ಕೆಟ್ಟು ಹೋಗುತ್ತೆ. ಆ ಹಳ್ಳಿಯಲ್ಲಿ ಒಂದು ಮಾರುತಿ ಸುಜುಕಿಯನ್ನು ಅಥವಾ ಝೆನ್ನನ್ನು ಇಂತಹ ಕಾರುಗಳನ್ನು ರಿಪೇರಿ ಮಾಡುವಂಥ ಒಂದು ವರ್ಕ್ಶಾಪ್ ಇರುತ್ತೆ. ಅಲ್ಲಿಗೆ ನಿಮ್ಮ BMW ಕಾರನ್ನು ಕೊಂಡೊಯ್ದರೆ ಆತ ರಿಪೇರಿ ಮಾಡೋದಿಲ್ಲ. ಆತ ಹೇಳ್ತಾನೆ, ಇದು ಯಾವ ಟೆಕ್ನಾಲಜಿಯೂ ನಮ್ಗೆ ಗೊತ್ತಿಲ್ಲ ಸರ್, ಇದ್ರ ಒಂದು ಬೋಲ್ಟು ನಟ್ಟು ಕೂಡ ನಮ್ಮಲ್ಲಿ ಸಿಗೋದಿಲ್ಲ, ಇದನ್ನು ಅವರೇ ಬಂದು ರೆಡಿ ಮಾಡಬೇಕು ಅಂತ. ಹಾಗೇನಾಗುತ್ತೆ, BMW ಕಾರ್ ಸರ್ವಿಸ್ ಮಾಡುವವನು ಬೆಂಗಳೂರಿಂದಲೇ ಆ ಹಳ್ಳಿಗೆ ಬರಬೇಕು. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಫೈಟರ್ ಜೆಟ್ಗಳ ವಿಚಾರವೂ ಕೂಡ ಹಾಗೆ ಆಗುತ್ತೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಿಲ್ಲ ಅಂತಂದರೆ ನಿಮಗೆ ಸಣ್ಣ ರಿಪೇರಿಗೂ ಕೂಡ ಅವರೇ ಬರಬೇಕು, ಅವರೇ ರೆಡಿ ಮಾಡಬೇಕು. ರಷ್ಯಾ ಹೇಳ್ತಾ ಇದೆ, Su-57 ಎಲ್ಲ ಟೆಕ್ನಾಲಜಿಯನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಆವಾಗ ನಿಮ್ಮವರೇ ಅದನ್ನು ರೆಡಿ ಮಾಡಿಕೊಳ್ಬಹುದು. ಇದು Su-57 ವಿಚಾರದಲ್ಲಿ ರಷ್ಯಾ ಭಾರತಕ್ಕೆ ಕೊಟ್ಟಂತಹ 2ನೇ ಅತಿ ದೊಡ್ಡ ಆಫರ್. ಇನ್ನೊಂದು ಕೋ ಪ್ರೊಡಕ್ಷನ್, ಇದು 3ನೇ ಆಫರ್. ನೀವು Su-57 ಆರ್ಡರ್ ಕೊಟ್ಟಿದ್ದೇ ಆದರೆ ನಾವು ನಿಮ್ಮ ಜೊತೆಗೆ ಸೇರೇ ರೆಡಿ ಮಾಡ್ತೀವಿ. ನಿಮ್ಮ ಖಾಸಗಿ ಕಂಪನಿಯನ್ನು ಬೇಕಾದರೂ ಹೇಳಿ ಅಥವಾ ಸರ್ಕಾರಿ ಕಂಪನಿಯನ್ನು ಬೇಕಾದರೂ ಹೇಳಿ, ಅವ್ರ ಜೊತೆಗೆ ಸೇರಿಕೊಂಡು ಕೋ ಪ್ರೊಡಕ್ಷನ್ ಮಾಡ್ತೀವಿ ಹೀಗಂತ ರಷ್ಯಾ ಹೇಳ್ತಾ ಇದೆ. ಇದರಿಂದ ಏನು ಲಾಭ ಕೇಳಿದ್ರೆ ಭಾರತೀಯರಿಗೆ ಉದ್ಯೋಗ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮೇಕಿಂಗ್ ಚಾರ್ಜ್ ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. ರಷ್ಯಾ ಕೊಟ್ಟಂತಹ ಇನ್ನೊಂದು ಆಫರ್ ಏನು ಕೇಳಿದ್ರೆ, ಈಗಾಗಲೇ ನಾಸಿಕ್ನಲ್ಲಿ HALನ Su-30 ಫೆಸಿಲಿಟೀಸ್ ಇದೆ. ಅಂದರೆ ಈಗಾಗಲೇ ಅಲ್ಲಿ Su-30 ಯುದ್ಧ ವಿಮಾನಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಈವರೆಗೆ ಒಟ್ಟು 220 Su-30 ಯುದ್ಧ ವಿಮಾನಗಳನ್ನು ನಾಸಿಕ್ನಲ್ಲಿ ರೆಡಿ ಮಾಡಲಾಗಿದೆ. ಅದೇ ಮ್ಯಾನುಫ್ಯಾಕ್ಚರಿಂಗ್ ಘಟಕದಲ್ಲಿ Su-57 ರೆಡಿ ಮಾಡೋಣ, ಆಗ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ನಷ್ಟು ಕಡಿಮೆ ಆಗುತ್ತೆ. ಬಹಳ ಅಗ್ಗದ ದರದಲ್ಲೇ ನಿಮಗೆ Su-57 ರೆಡಿ ಆಗುತ್ತೆ. ಭಾರತಕ್ಕೆ 5th ಜನರೇಷನ್ನ ಫೈಟರ್ ಜೆಟ್ ಸಿಗುತ್ತೆ ಅಂತ ರಷ್ಯಾ ಭಾರತಕ್ಕೊಂದು ಬಿಗ್ ಆಫರನ್ನು ಕೊಟ್ಟಿದೆ. ಇದರ ಜೊತೆಗೆ ಭಾರತಕ್ಕೆ ರಷ್ಯಾ ಒಂದು ಸಲಹೆ ಕೊಟ್ಟಿದೆ, ನೀವೀಗಾಗಲೇ ಆಮ್ಕಾ ಪ್ರಾಜೆಕ್ಟ್ನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ, ಓಕೆ ಅದನ್ನು ಮಾಡಿ, ಆದರೆ ನೀವು Su-57 ನಮ್ಮ ಜೊತೆಗೆ ಸೇರಿ ರೆಡಿ ಮಾಡಿದ್ದೆ ಆದರೆ ನಿಮಗೊಂದಷ್ಟು ಟೆಕ್ನಾಲಜಿ ಸಿಗುತ್ತೆ. ಆ ತಂತ್ರಜ್ಞಾನವನ್ನು ನಿಮ್ಮ ಆಮ್ಕಾ ಪ್ರಾಜೆಕ್ಟ್ಗೆ ಅಳವಡಿಸ್ಕೊಳ್ಬಹುದು. ಆಗ ನಿಮ್ಮ ಆಮ್ಕಾ ಫೈಟರ್ ಜೆಟ್ ಇದೆಯಲ್ಲ, ಬೆಟರ್ ಫೈಟರ್ ಜೆಟ್ ಆಗುತ್ತೆ, ಅತ್ಯಂತ ಆಧುನಿಕವಾದಂಥ ಫೈಟರ್ ಜೆಟ್ ಆಗುತ್ತೆ. ಹೀಗಂತ ಭಾರತಕ್ಕೆ ರಷ್ಯಾ Su-57 ಬಗ್ಗೆ ಒಂದು ಫೈನಲ್ ಆಫರನ್ನು ಕೊಟ್ಟಿದೆ. ಈಗಿರುವ ಪ್ರಶ್ನೆ ಏನು ಕೇಳಿದ್ರೆ, ಭಾರತ ಸರ್ಕಾರ ಇದನ್ನೆಲ್ಲ ಒಪ್ಕೊಳ್ಳುತ್ತಾ ಅಥವಾ ನಮಗೆ ಆಮ್ಕಾ ಪ್ರಾಜೆಕ್ಟೇ ಸಾಕು ಅಂತ ಸುಮ್ಮನಿರುತ್ತಾ ಅಂತ. ಮಿತ್ರರೇ, ನಿಮಗೊಂದು ನೆನಪಿರಲಿ, ಸದ್ಯ ಭಾರತಕ್ಕೆ ಫೈಟರ್ ಜೆಟ್ಗಳ ಜರೂರತ್ತು ಜಾಸ್ತಿ ಇದೆ. ಪದೇ ಪದೇ ನಮ್ಮ ಏರ್ ಚೀಫ್ ಮಾರ್ಷಲ್ ಹೇಳ್ತಾ ಇಲ್ವಾ, ನಾವು ಆರ್ಡರ್ ಕೊಡ್ತೀವಿ ಆದರೆ ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಮಗೆ ಅವಶ್ಯಕತೆ ಇದೆ, ನಮಗೆ HALನ ಬಗ್ಗೆ ನಂಬಿಕೆ ಇಲ್ಲ, ಹೀಗೆ ಅನೇಕ ವಿಧವಾಗಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾಕೆ ಅಂತಂದರೆ ನಮಗೆ ಅಗತ್ಯ ಇದ್ದಷ್ಟು ಫೈಟರ್ ಜೆಟ್ಗಳ ಲಭ್ಯತೆ ಇಲ್ಲ. ಹೀಗಾಗಿ 5th ಜನರೇಷನ್ನ ಫೈಟರ್ ಜೆಟ್ಗಳ ಅವಶ್ಯಕತೆ ದಿನೇ ದಿನೇ ಭಾರತಕ್ಕೆ ಜಾಸ್ತಿ ಆಗ್ತಾ ಇದೆ.
ಹೇಗಿದ್ರೂ ನಮ್ಮ ಆಮ್ಕ ರೆಡಿ ಆಗುತ್ತಲ್ಲ ಅಂತ ಯೋಚನೆ ಮಾಡೋಣ ಅಂತಂದರೆ ಅದು ರೆಡಿ ಆಗುವಂಥದ್ದು 2035 ಅಂತ ಡೆಡ್ ಲೈನ್ ಕೊಡಲಾಗಿದೆ. 2028ರಿಂದ 29ಕ್ಕೆ ಪ್ರೋಟೋಟೈಪ್ ರೆಡಿ ಆಗುತ್ತೆ. ಅದಾದ ಬಳಿಕ ಅದನ್ನು ಟೆಸ್ಟಿಂಗ್ಗೆ ಒಳಪಡಿಸಲಾಗುತ್ತೆ. 2035ರಲ್ಲಿ ಅದರ ಪ್ರೊಡಕ್ಷನ್ ನಿರೀಕ್ಷೆ ಮಾಡಲಾಗಿದೆ. ಇದರ ಇಲ್ಲಿ ಕೇವಲ ನಿರೀಕ್ಷೆ. ಭಾರತದ ತೇಜಸ್ಗೆ 40 ವರ್ಷ ಆಗಿದೆ, ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಸೇನೆಗೆ ಸೇರಿಸೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಈಗ ನಾವು ಆಮ್ಕಾಗೆ ಡೆಡ್ ಲೈನನ್ನು ಇಟ್ಕೊಂಡು 35ಕ್ಕೆ ರೆಡಿ ಮಾಡ್ತೀವಿ ಅಂತ ಅಂದುಕೊಂಡಿದ್ದೆ, ಆದರೆ ಅದು 35ಕ್ಕೆ ಆಗುತ್ತೆ ಅಂತ ಏನು ಗೊತ್ತು, ಅದು 2045 ಆದರೂ ಆಗಬಹುದು. ಅಲ್ಲಿಯವರೆಗೆ ಭಾರತಕ್ಕೆ ಕಾಯುವಂಥ ತಾಳ್ಮೆ ಇದೆಯಾ? ಹಾಗಷ್ಟು ವರ್ಷ ಕಾಯೋದೇ ಆದರೆ ಅಲ್ಲಿಯವರೆಗೆ ಭಾರತದ ಸುರಕ್ಷತೆಯ ಗತಿ ಏನು? ಯಾಕೆಂದರೆ ಈಗಾಗಲೇ ಚೈನಾ ಹೇಳ್ತಾ ಇದೆ ನಾವು ಪಾಕಿಸ್ತಾನಕ್ಕೆ 5th ಜನರೇಷನ್ ಫೈಟರ್ ಜೆಟ್ಟನ್ನು ಕೊಡ್ತೀವಿ ಅಂತ. ಆಗ ಪಾಕಿಸ್ತಾನಕ್ಕೆ ಒಂದು ಸ್ಟೆಲ್ತ್ ಸಾಮರ್ಥ್ಯದ ಫೈಟರ್ ಜೆಟ್ ಸಿಗುತ್ತೆ. ಭಾರತದ ಬಳಿಯಲ್ಲಿ ಯಾವುದೇ ಸ್ಟೆಲ್ತ್ ಸಾಮರ್ಥ್ಯದ ಫೈಟರ್ ಜೆಟ್ ಇಲ್ಲ. ಇದಕ್ಕೂ ಮುಂದುವರೆದು ಹೇಳಬೇಕು ಅಂತಂದರೆ ನಮ್ಮ ಪ್ರಬಲ ಶತ್ರು ಯಾರು ಕೇಳಿದ್ರೆ ಚೀನಾದ ಬಳಿಯಲ್ಲಿ ಈಗಾಗಲೇ 5th ಜನರೇಷನ್ನ ಅನೇಕ ಫೈಟರ್ ಜೆಟ್ಗಳಿದ್ದಾವೆ, ನೂರಾರು ಸಂಖ್ಯೆಯಲ್ಲಿ. ಜೊತೆಗೆ ಅವರು 6th ಜನರೇಷನ್ ಫೈಟರ್ ಜೆಟ್ಟನ್ನು ಕೂಡ ರೆಡಿ ಮಾಡಿದ್ದಾರೆ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿಫೆನ್ಸ್ ಎಕ್ಸ್ಪರ್ಟ್ಗಳ ಪ್ರಕಾರ ರಷ್ಯಾದ ಆಫರ್ ಭಾರತಕ್ಕೆ ತೀರಾ ಬೆಟರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ F-35 ಆಫರ್ ಕೂಡ ಇದೆಯಲ್ಲ, ನಾವು ಅಮೆರಿಕದ F-35 ಖರೀದಿ ಮಾಡಬಹುದಲ್ಲ ಅಂತ ಕೇಳಿದ್ರೆ ಮಿತ್ರರೇ, ಭಾರತಕ್ಕೆ Su-57 ಬೆಟರ್ ಆಫರ್. ಅಮೆರಿಕ ಏನು ನಮಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಿಲ್ಲ. ಜೊತೆಗೆ ರಷ್ಯಾದ ಟೆಕ್ನಾಲಜಿ ಭಾರತಕ್ಕೆ ಚಿರಪರಿಚಿತ. ನಾವು ಈಗಾಗಲೇ Su-30 ಬಳಸ್ತಾ ಇದ್ದೀವಿ. ಅದರ ಆಳ ಆಗಲ್ಲ ನಮ್ಮ ಏರ್ ಫೋರ್ಸ್ಗೆ ಗೊತ್ತು. ಅದರ ಅಪ್ಡೇಟೆಡ್ ವರ್ಷನ್ ಆದಂಥ Su-57 ಖರೀದಿ ಮಾಡಿದ್ದೆ ಆದರೆ ಇದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಭಾರತದ ಸೇನೆಗೆ ಹೆಚ್ಚಿನ ಸಮಯಾವಕಾಶ ಬೇಕಾಗೋದಿಲ್ಲ. ಅದೇ ನಾವು ಒಂದು ಹೊಸ ಟೆಕ್ನಾಲಜಿಯನ್ನು ತಂದಿದ್ದೆ ಆದರೆ ಅದನ್ನು ಒಪ್ಕೊಳ್ಳೋದು, ಅದನ್ನು ಬಳಸೋದು, ಇದನ್ನೆಲ್ಲ ಕಲಿಯೋದಕ್ಕೆ ಭಾರತಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಆದರೆ ಒಂದು ವಿಚಾರದಲ್ಲಿ F-35 ಮುಂದಿದೆ, ಅದೇನು ಕೇಳಿದ್ರೆ ಈಗಾಗಲೇ ಅಮೆರಿಕ 1000ಕ್ಕೂ ಹೆಚ್ಚು F-35 ಸಿದ್ಧಪಡಿಸಿದೆ, ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅನೇಕ ದೇಶಗಳಿಗೆ ಮಾರಾಟವನ್ನು ಕೂಡ ಮಾಡಿಬಿಟ್ಟಿದೆ. ಆದರೆ Su-57 ಈ ರೀತಿಯಾಗಿ ಬಹಳ ಸಂಖ್ಯೆಯಲ್ಲಿ ಬಳಸ್ತಾ ಇಲ್ಲ. ಕೇವಲ 42 ಯುದ್ಧ ವಿಮಾನವನ್ನು ಮಾತ್ರ ರಷ್ಯಾ ಈವರೆಗೆ ತಯಾರಿಸಿದೆ. ಹೀಗಾಗಿ ರಷ್ಯಾದ ಈ Su-57 ಟೆಕ್ನಾಲಜಿಯ ಬಗ್ಗೆ ಬಹಳಷ್ಟು ಮಾಹಿತಿ ಇಲ್ಲ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, 2007ರಲ್ಲಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಈ Su-57 ರೆಡಿ ಮಾಡುವಂಥ ಪ್ರಾಜೆಕ್ಟ್ಗೆ ಸಹಿ ಹಾಕಿದ್ವು. ಇಬ್ಬರೂ ಒಟ್ಟಿಗೆ ಅಭಿವೃದ್ಧಿ ಮಾಡಬೇಕಾಗಿತ್ತು. ಆದರೆ ಅದೇನೋ ರಷ್ಯಾಗೆ ಒಂದಷ್ಟು ವಿಚಾರದಲ್ಲಿ ಭಾರತದ ಬಗ್ಗೆ ಅಸಮಾಧಾನ ಉಂಟಾಯಿತು. ಅವರು ಕೆಲವೊಂದಷ್ಟು ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಕೊಂಡಿಲ್ಲ. ಭಾರತ ಹೆಚ್ಚೆಚ್ಚು ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡಿತು. ಹೀಗಾಗಿ ಈ ವಿಚಾರದಲ್ಲಿ ಭಾರತವೂ ಹೊರಗೆ ಬಂತು. ರಷ್ಯಾಗೂ ಕೂಡ ಭಾರತದ ಸಹಾಯ ಬೇಕು ಅಂತ ಅನಿಸಿರಲಿಲ್ಲ. 2018ರಲ್ಲಿ ಈ ಒಪ್ಪಂದ ಮುರಿದು ಬಿದ್ದಿತ್ತು. ಅದಾಗಿ 7 ವರ್ಷದ ಬಳಿಕ ರಷ್ಯಾಗೆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ರಷ್ಯಾಗೆ ಸದ್ಯ ತನ್ನ ಡಿಫೆನ್ಸ್ ಮಾರುಕಟ್ಟೆಯನ್ನು ವಿಸ್ತರಿಸುವಂತಹ ಅವಶ್ಯಕತೆಯೂ ಇದೆ, ಇರುವಂತಹ ಮಾರುಕಟ್ಟೆಯನ್ನು ಉಳಿಸಿಕೊಳ್ಳುವಂತಹ ಅನಿವಾರ್ಯತೆಯೂ ಕೂಡ ಇದೆ. ಯಾಕೆ ಅಂತ ಚಿಕ್ಕ ಉದಾಹರಣೆ ಕೊಟ್ಬಿಡ್ತೀನಿ. 2009ರಲ್ಲಿ ಭಾರತ ಒಟ್ಟಾರೆಯಾಗಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತಲ್ಲ, ಅದರಲ್ಲಿ ರಷ್ಯಾದ ಪಾಲು 76% ಇತ್ತು. ಆದರೆ ನಂತರ ನರೇಂದ್ರ ಮೋದಿ ಸರ್ಕಾರ ಈ ವೆಪನ್ ವಿಚಾರದಲ್ಲಿ ಡೈವರ್ಸಿಫೈ ಮಾಡ್ತು. ನಾವು ಕೇವಲ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗೋದು ಬೇಡ, ಯಾರು ಬೆಟರ್ ಆಫರನ್ನು ಕೊಡ್ತಾರೋ ಅವ್ರ ಕಡೆಗೆ ಹೋಗೋಣ ಅಂತೇಳಿ ಒಂದು ತೀರ್ಮಾನವನ್ನು ಕೈಗೊಳ್ತು. ಈ ಕಾರಣದಿಂದಾಗಿ ಇವತ್ತು ಭಾರತದ ಡಿಫೆನ್ಸ್ ಕ್ಷೇತ್ರದಲ್ಲಿ ಇಸ್ರೇಲ್ನಿಂದ ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಲಾಗ್ತಾ ಇದೆ. ಫ್ರಾನ್ಸ್ನಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. US-ನಿಂದಲೂ ಕೂಡ ಕೆಲ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಭಾರತ ಪರ್ಚೇಸ್ ಮಾಡ್ತಾ ಇದೆ. ಹೀಗಾಗಿ ರಷ್ಯಾದಿಂದ ನಾವು ವಾರ್ಷಿಕವಾಗಿ ಇಂಪೋರ್ಟ್ ಮಾಡಿಕೊಳ್ಳುವಂಥ ಪ್ರಮಾಣ 36%ಗೆ ಕುಸಿದಿದೆ. ಅಲ್ಲಿಗೆ ಯೋಚನೆ ಮಾಡಿ, ಕೇವಲ 16 ವರ್ಷದಲ್ಲಿ ಭಾರತ ರಷ್ಯಾದಿಂದ ಆಮದು ಮಾಡಿಕೊಳ್ಳುವಂಥ ಶಸ್ತ್ರಾಸ್ತ್ರಗಳ ಪ್ರಮಾಣ 40% ಕುಸಿತ ಕಂಡಿದೆ. ಹೀಗಾಗಿ ರಷ್ಯಾಗೆ ಅನಿಸ್ತಾ ಇದೆ, ಭಾರತದಂತಹ ಡಿಫೆನ್ಸ್ ಮಾರ್ಕೆಟ್ ನಮ್ಮ ಕೈ ತಪ್ಪು ಹೋಗಬಾರ್ದು, ಅವರಿಗೆ ಯಾವ ಹಂತದಲ್ಲಿ ಬೇಕಾದರೂ ಆಫರ್ ಕೊಡೋಣ, ನಾವು ಜಾಯಿಂಟ್ ವೆಂಚರ್ನಲ್ಲೇ ಅದನ್ನು ರೆಡಿ ಮಾಡೋಣ, ಇದರಿಂದ ನಮಗಾಗುವಂಥ ನಷ್ಟ ಏನೂ ಇಲ್ಲ. ಭಾರತ ಯಾವತ್ತಿದ್ರೂ ಕೂಡ ಟೆಕ್ನಾಲಜಿಯನ್ನು ಅಮೆರಿಕದೊಂದಿಗೆ ಶೇರ್ ಮಾಡೋದಿಲ್ಲ. ರಷ್ಯಾಗೆ ಅತ್ಯಂತ ನಂಬಿಕಸ್ಥ ದೇಶ ಅಂತ ಅವರಿಗೆ ಅನಿಸಿದೆ. ಹೀಗಾಗಿ ರಷ್ಯಾ Su-57 ವಿಚಾರದಲ್ಲಿ ಇಂತಹ ಒಂದು ಬಿಗ್ ಆಫರನ್ನು ಭಾರತಕ್ಕೆ ಕೊಟ್ಟಿದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.